ನಮಸ್ಕಾರ ರೀ. ನಾನು ಇವತ್ತು ನಮ್ಮ ಫ್ರೆಂಡ್ ಆಗಿರೋ ರಾಹುಲ. ನೀವು ಆಸ್ ಅ ರಿಜಿಸ್ಟರ್ ನರ್ಸ್ ಆಗಿ ಕೆಲಸ ಮಾಡತ್ತೇನೆ ರೀ ಜರ್ಮನಿ ಒಳಗೆ. ಸೊ ಹಂಗೆ ಪೂರಾ ಪ್ರೊಸೆಸ್ ಏನಂತ ಕೇಳೋಣ ಬರ್ರಿ. ರಾಹುಲ್, ನೀವು ಯಾವರಿಂದ ಬಂದಿದ್ದ ಮತ್ತು ಎಲ್ಲಿಂದ ಬಂದಿದ್ದ ಅಂತ ಸ್ವಲ್ಪ ವಿವರಣೆ ಕೊಡ್ಲ. ನಾ ಚಿಕ್ಕೋಡಿ ಬೆಳಗಾವಿ ಕರ್ನಾಟಕದಿಂದ ಬಂದೀನಿ. ಒಂದು ವರ್ಷ ಮೇಲೆ 3 ತಿಂಗಳ ಜರ್ಮನಿಯಾಗ ಅದೀನಿ. ಮತ್ತು ಈಗ ನೀ ಜರ್ಮನಿ ಬರ್ಬೇಕಂತ ತಲೆಯೊಳಗೆ ಬಂದಿದ್ದು ಹೆಂಗ? ಅಂದ್ರೆ ನನಗೆ ಬೇರೆ ದೇಶಕ್ಕೆ ಹೋಗೋದ ಇಲ್ಲದ್ರ ಏನ್ರ ಗೌರ್ಮೆಂಟ್ ಎಕ್ಸಾಮ್ ಮಾಡೋದಾಯ್ತು. ಹ್ಮ್. ಮತ್ತೆ ಹಂಗ ಈಗ UK ಬೇರೆ ಬೇರೆ ಕಂಟ್ರಿ ಎಲ್ಲ ಬಂದ್ ಮಾಡ್ಯಾನ. ಇದು ಜರ್ಮನ್ದ ಒಂದು ಐತೆ ಹೇಳಿ ಗೊತ್ತಾಗಾನ. ಹ್ಮ್. ಮತ್ತೆ ಅದಕ್ಕೆ ಇಲ್ಲಿ ಜರ್ಮನಿಗೆ ಲ್ಯಾಂಗ್ವೇಜ್ ಕಲ್ತ ಬನ್ನಿ. ಬಟ್ ನೀ ಏಮ್ಸ್ ಓದಾತಿದ್ದಿ ಮತ್ತು ಹಿಂಗೆ ಜರ್ಮನ್ ತಲೆಯೊಳಗೆ ಬಂದಿದ್ದು ಹೆಂಗೆ ಏನು? ಅಂದ್ರ ಅಲ್ಲಿ ಏಮ್ಸ್ದಾಗ ಬಿ ಕಾಂಪಿಟೇಷನ್ ಭಾಳ ಐತಿ. ಮತ್ತ ಹ್ಮ್. ಅಲ್ಲಿ ಹೆಚ್ಚ 80-20 ರೇಷಿಯೋ ಐತಿಲ್ಲ. ಹುಡುಗಿಯರಿಗೆ ಹೆಚ್ಚ ಹ್ಮ್. ಇದನ್ನ ಇನ್ನ ಹ್ಮ್. ಇದನ್ನ ಕೊಡ್ತಾರಲ್ಲ, ಜಸ್ಟ್ ಪ್ರಿಪರೇಷನ್ ಜಾಸ್ತಿ ಪ್ರಿಪರೇಷನ್. ಹಾ, ಗರ್ಲ್ಸ್ಗೆ ಐತಿ. ಪ್ರಿಫರೆನ್ಸ್ ಜಾಸ್ತಿ ಹುಡುಗಿಯರಿಗೆ ಐತ್ಲೆ. ಹ್ಮ್. ಅದಕ್ಕೆ ಹ್ಮ್. ಮತ್ತೆ ಎಲ್ಲಿದೇನ್ ಬೇಡ ಅಂತ ಹೇಳಿ ಹ್ಮ್. ಜರ್ಮನಿ ಬೇರೆ ಕಂಟ್ರಿ ಹೋಗೋದು ಅಂತ ಹೇಳಿ ಪ್ಲಾನ್ ಮಾಡಿದ್ದೀನಿ. ಸೊ ಈಗ ನೀ ಜರ್ಮನ್ ಲ್ಯಾಂಗ್ವೇಜ್ ಕಲ್ತ್ಲ ಎಷ್ಟು ಮಂತ್ ಕಲ್ತಿ ಮತ್ತು ಯಾವ್ಯಾವ ಲೆವೆಲ್ದಾಗ ಕಲ್ತಿ ಮತ್ತು ಏನಂತ ಸ್ವಲ್ಪ ಪ್ರೊಸೆಸ್ ಹೇಳಲ್ಲ. ಅಂದ್ರ B1 ತಕ ಅಂದ್ರ 6 ತಿಂಗಳು ಬೇಕಾತು. B1 ಕಲಿಯಾಕ ಹ್ಮ್. 6 ಇಂದ 7 ತಿಂಗಳು ಬೇಕು. ಹ್ಮ್. ಆಮೇಲೆ ನಂದು B1 ಫಸ್ಟ್ ಅಟೆಂಪ್ಟ್ದಾಗ ಕ್ಲಿಯರ್ ಆಗಲಿಲ್ಲ. ಹ್ಮ್. ಸೆಕೆಂಡ್ ಅಟೆಂಪ್ಟ್ ಬರ್ದಿನಿ, ಅದು ಪಾಸ್ ಆಯ್ತು. ಹ್ಮ್. ಅದ್ರ ಹಂಗ ಸೆಕೆಂಡ್ ಅಟೆಂಪ್ಟ್ ಮಾಡೋತ್ನ್ಯಾಗ ಹಂಗ B2ದು 3 ತಿಂಗಳು ಹಂಗ ಪ್ರಿಪರೇಷನ್ ಮಾಡಿನಿ ಸ್ವಂತ. ಹ್ಮ್. ಹ್ಮ್. B1 B2 ಒಮ್ಮೆ ಕೊಟ್ಟಿನಿ. ಅಂದ್ರ ಬೇರೆ ಬೇರೆ ದಿವ್ಸದ್ದು ಒಮ್ಮೆ ಅದ ಒಂದ ಟೈಮ್ದಾಗ ಕೊಟ್ಟಿನಿ, ಎರಡು ಒಮ್ಮೆ ಕ್ಲಿಯರ್ ಆದ್ದು. ಹ್ಮ್. ಅದ ಮತ್ ನೀ ಜರ್ಮನ್ ಕಲಿಯಾಗ ಏನೇನ್ ಪ್ರಾಬ್ಲಮ್ ಆಯ್ತು ಅಂದ್ರ, ಫಾರ್ ಎಕ್ಸಾಂಪಲ್ ನಮಗೆ ಮಾತಾಡಕ್ ಬರ್ತಿರ್ಲಿಲ್ಲ, ಆಮೇಲೆ ವೋಟರ್ ಅಂದ್ರೆ ವರ್ಡ್ಸ್ ಬಗ್ಗೆ ಎಲ್ಲ ಏನೇನ್ ಪ್ರಾಬ್ಲಮ್ ಆಯ್ತು ನಿಂಗೆ? ಅಂದ್ರ ಜರ್ಮನ್ದ ಪ್ರೊನೌನ್ಸಿಯೇಷನ್ ಬೇರೆ ಐತಿ, ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ಬೇರೆ ಐತಿ. ಹ್ಮ್. ಅದಕ್ಕ ಅದು ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಭಾಳ ಆಗ್ತೈತಿ ಹ್ಮ್. ಹ್ಮ್. ಸ್ಟಾರ್ಟಿಂಗ್ ಕಲಿತ್ನ್ಯಾಗ. ಹ್ಮ್. ಮತ್ತೆ ಎಲ್ಲ ಹೊಸ ಹೊಸ ವಾಕ್ಯಾಬ್ಲರಿ ಎಲ್ಲ ಕಲಿಬೇಕು. ಹ್ಮ್. ಮತ್ತ ಆಲ್ಮೋಸ್ಟ್ ಆಲ್ ಎಲ್ಲ ಇನ್ಸ್ಟಿಟ್ಯೂಟ್ದಾಗ ಹ್ಮ್. ಜಸ್ಟ್ ನಮಗ ಇದನ್ನ ಇಲ್ಲಿ ಸರ್ವೈವ್ ಆಗಕ್ಕೆ ಎಷ್ಟು ಬೇಕಲ್ಲ ಅಷ್ಟು ವಾಕ್ಯಾಬ್ಲರಿ ಕಲಿಸ್ತಾರು. ಹ್ಮ್. ಮತ್ತೆ ಇದು ಗ್ರಾಮರ್ ಅಷ್ಟ ಕಲಿಸ್ತಾರು. ಹ್ಮ್. ಉಳ್ಕಿದೆಲ್ಲ ನಾವು ಸೆಲ್ಫ್ ಸ್ಟಡಿ ಮಾಡ್ಬೇಕಾಗ್ತೈತಿ ಭಾಳ. ಹ್ಮ್. ಇದು ಯೂಟ್ಯೂಬ್ದಾಗ ಮತ್ತು ಗೂಗಲ್ದಾಗೆಲ್ಲ ಭಾಳಕ್ಕೂ ವಾಕ್ಯಾಬ್ಲರಿ ಅದಾವು. ಅವನ್ನೆಲ್ಲ ನಾವು ಸ್ವಂತ ಸ್ಟಡಿ ಮಾಡ್ಬೇಕಾಗ್ತೈತಿ. ಮತ್ ಕೆಲವೊಂದ್ ಜನ ಹೇಳ್ತಾರು ನಾವು ಇಂಗ್ಲೀಷ್ನಾಗ ಬಂದಿವಿ ಹ್ಯಾಂಡಲ್ ಮಾಡ್ತೇವೆ ಜರ್ಮನಿ ಒಳಗ. ಅದ್ರ ಬಗ್ಗೆ ನಿನ್ನ ಏನು ಒಪಿನಿಯನ್? ಇಂಗ್ಲೀಷ್ನಾಗ ಹ್ಯಾಂಡಲ್ ಮಾಡ್ಬೋದೇನ್? ಇಲ್ಲಿ ಅಂದ್ರ ಯಂಗ್ ಜನರೇಷನ್ದವ್ರು ಮಾತಾಡ್ತಾರೆ ಇಂಗ್ಲೀಷ. ಹ್ಮ್. ಅದ್ರ ಓಲ್ಡ್ ಇದ್ದವ್ರ ಎಲ್ಲ ಭಾಳ ಮಂದಿಗೆ ಇಂಗ್ಲೀಷ್ ಅಷ್ಟು ಬರುದಿಲ್ಲ. ಹ್ಮ್. ಅವ್ರಿಗೆಲ್ಲ ಕಂಪಲ್ಸರಿ ಜರ್ಮನಿನೇ ಬೇಕು. ಹ್ಮ್. ಇಂಗ್ಲೀಷ್ ಬರ್ತನಂದ್ರ ನಿನಗ ಮೇನ್ ಇಲ್ಲಿ ಕರ್ಕೊಳ್ಳೋದಿಲ್ವಿ ಹ್ಮ್. ನರ್ಸಿಂಗ್ಗಳಿಗೆ. ಹ್ಮ್. ನರ್ಸಸ್ಗಳಿಗೆ ಇಲ್ಲಿ ಇಂಗ್ಲೀಷ್ ಮೇಲೆ ಬರ್ತನಂದ್ರ ಮೇನ್ ಅವ್ರಿಗೆ ವೀಸಾನ ಅಪ್ರೂವ್ ಆಗೋದಿಲ್ಲ. ನೋಡ್ರಿ, ಇವಾಗ ನೀ ಸಿಟಿ ಒಳಗೆ ಇದ್ದಾನಂದ್ರೆ ಸ್ವಲ್ಪ ಇಂಗ್ಲೀಷ್ ಮಾತಾಡ್ಬೋದು. ಯಾರಂತ ನಾವೆಲ್ಲ ಹಳ್ಳಿಯಾಗಿರೋದ್ರಿ ಹಾಸ್ಪಿಟಲ್ದಾಗ. ಸೊ ಎಲ್ಲ ಬರುದೆಲ್ಲ ಪೇಷಂಟ್ಗೆಲ್ಲ ಲೋಕಲ್ ಇರ್ತಾರ. ಸೊ ನಮ್ಗೆ ಇಲ್ಲಿ ಕಂಪಲ್ಸರಿ ಜರ್ಮನ್ ಬೇಕ್ರಿ. ಇಂಗ್ಲೀಷ್ ಮ್ಯಾಗ ಹ್ಯಾಂಡಲ್ ಮಾಡ್ತಂದ್ರೆ ಆಗಂಗಿಲ್ಲ. ಸೊ ನೀಗ ಜರ್ಮನ್ ಕಲಿಯೋಗ ಯಾವ್ಯಾವ ಚಾನೆಲ್ಸ್ ನೋಡ್ತಿದ್ದಿ ವಿಡಿಯೋಸ? ಅಂದ್ರ ಇದು ಲರ್ನ್ ಜರ್ಮನ್ ವಿತ್ ಮಿಟ್ ಬೆಂಜಮಿನ್ ಅಂತ ಹೇಳಿ ಒಂದು ಜರ್ಮನ್ದಾವ ಅದಾನು. ಹ್ಮ್. ಅಂದ್ರ ಅವನ ಔಷ್ಪ್ರಾಕ ಎಲ್ಲ ಅಂದ್ರ ನಮ್ದು ಭಾಷೆದು ಎಲ್ಲ ಹೆಂಗ್ ಮಾತಾಡೋದು ಎಲ್ಲ ಗೊತ್ತಾಗ್ತೈತಿ. ಹ್ಮ್. ಮತ್ತು ಗ್ರಾಮರ್ಕ್ ಅಂದ್ರ ಲರ್ನ್ ಜರ್ಮನ್, ಈಜಿ ಜರ್ಮನ್ ಅವೆಲ್ಲ ಹ್ಮ್. ಚಲೋ ಅದಾವು. ಹ್ಮ್. ಅದನ್ನೆಲ್ಲ ನಾ ರೆಫರ್ ಮಾಡ್ತೀನಿ. ಮತ್ತೀಗ ಜರ್ಮನ್ ನೀ ಪಾಸ್ ಆದಿ, ಎಕ್ಸಾಮ್ ತಿಳ್ಕೊ, B1 ಪಾಸ್ ಆದಿ, B2 ಪಾಸ್ ಆದಿ, ಪ್ರೊಸೆಸ್ ಹೆಂಗಿತ್ತು? ಪ್ರೊಸೆಸ್ ಅಂದ್ರ ಫಸ್ಟ್ B1 ಆಗುತಕ ಅಂದ್ರ ಇದನ್ನ ಆಲ್ಮೋಸ್ಟ್ ಆಲ್ ನಮ್ಮ ಟೈಮ್ದಾಗ ಹಿಂಗಿತ್ತು. ನಾವು ಬರುತ್ನ್ಯಾಗ 1 ವರ್ಷ ಪೈಲ B1 ಮೇಲೂ ಭಾಳ ಮಂದಿ ಹಾಸ್ಪಿಟಲ್ದಾಗ ತಗೋತಿರು. ಹ್ಮ್. ಇಲ್ಲಿ ಬಂದು B2 ಮಾಡೋದಿತ್ತು. ಹ್ಮ್. ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಹಾಸ್ಪಿಟಲ್ದವ್ರು B2 ಕೇಳತ್ತಾರು. ಸೊ ಹ್ಮ್. ಕಂಪಲ್ಸರಿ B2 ಬೇಕು. ಹ್ಮ್. B1 ತಕ ಪೈಲ ನಮ್ಮ ಟೈಮ್ದಾಗ ಹೆಂಗ್ ಮಾಡ್ತಿರು, B1 ಹ್ಮ್. ತಕ ಇಂಟರ್ವ್ಯೂ ಮಾಡಿಸಿ ಹ್ಮ್. ಎಕ್ಸಾಮ್ ಪಾಸ್ ಆದ ಕೂಡಲೇ ಅವಾಗ ಹ್ಮ್. ಅವ್ರಿಗೆ ಇಂಟರ್ವ್ಯೂ ಮಾಡಿಸ್ತಿರು. ಹ್ಮ್. ಇಂಟರ್ವ್ಯೂ ಮಾಡ್ಸನ ಇಂಟರ್ವ್ಯೂ ಎಲ್ಲ ಆಯ್ತಂದ್ರ ಹ್ಮ್. ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿ ಜರ್ಮನಿಗೆ ಬರ್ತಿದ್ವು. ಹ್ಮ್. ಅವೆಲ್ಲ ಅಟೆಸ್ಟೆಡ್ ಆದ ಎಲ್ಲ ಪ್ರೊಸೆಸಿಂಗ್ ಆಗಿ ಹಿಂದಕ್ಕೆ ಅವ್ರು ವೀಸಾ ಅಪ್ರೂವ್ ಮಾಡ್ತಿರು. ಹ್ಮ್. ನಮ್ದೆಲ್ಲರೂ B2 ಎಕ್ಸಾಮ್ ಕ್ಲಿಯರ್ ಆತು. ಹ್ಮ್. ಅದ್ರ ನಾವು ಬರೋದಿತ್ತು. ಹ್ಮ್. ನಂದು B1 B2 ಎರಡು ಒಮ್ಮೆ ಆದ್ವು. ನಂದು ಆಮೇಲೆ ಹಿಂದಕ್ಕೆ ಇಂಟರ್ವ್ಯೂ ಆತು. ನಾ ಎಕ್ಸಾಮ್ ಮುಗಿಸಿ ಮತ್ತೆ ಒಂದು 6 ತಿಂಗಳು ಎಲ್ಲ ಪ್ರೊಸೆಸಿಂಗ್ ಟೈಮ್ ಇತ್ತು ನನಗೆ. ಮತ್ ಇವಾಗೆಲ್ಲ ನೋಡತ್ತ ನೀವು ಯೂಟ್ಯೂಬ್ದಾಗೆಲ್ಲ ಮತ್ತು ಗೂಗಲ್ದಾಗೆಲ್ಲ ಹೇಳ್ತಾರ ನಾವು 6 ಮಂತ್ ಒಳಗೆ ಜರ್ಮನಿ ಕಳಿಸ್ತೇವೆ, ನಿಮ್ದು B2 ಪಾಸ್ ಮಾಡಿ ಇಂಟರ್ವ್ಯೂ ಎಲ್ಲ ಕ್ಲಿಯರ್ ಮಾಡಿ 6 ತಿಂಗಳೊಳಗೆ ಕಳಿಸ್ತಾವ ಅಂತಾರೆ. ಇದು ನಿಜವಾಗ್ಲೂ ಖರೆ ಐತೇನಿಲ್ಲ? ನನಗ ಅನಿಸ್ತೈತಿ 6 ತಿಂಗಳದಾಗಂತೂ ಸಾಧ್ಯನೇ ಇಲ್ಲ. ಹೊಸ ಹ್ಮ್. ಲ್ಯಾಂಗ್ವೇಜ್ ಇರ್ತೈತಿ ಅಂದ್ರ ಟೈಮ್ ಹತ್ತತೈತಿ. ಹ್ಮ್. 6 ತಿಂಗಳದಾಗ ಕಲಿಸ್ತು ನೀವ್ರು B2 ಪಾಸ್ ಮಾಡಿಸ್ತು ಅಂದ್ರ ಬಿ ಹ್ಮ್. ಮುಂದೆ ಇಲ್ಲಿ ಬಂದು ಸಫರ್ ಆಗ್ಬೇಕಾಗ್ತೈತಿ. ಇಲ್ಲಿ ಲ್ಯಾಂಗ್ವೇಜ್ ಬಿಟ್ರೆ ಮತ್ತೆ ಹ್ಮ್. ಬೇರೆ ಏನೂ ನಡೀದಿಲ್ಲ. ನಿಮ್ ಹ್ಮ್. ಕಡೆ ಸರ್ಟಿಫಿಕೇಟ್ ಇರ್ಲಿ ಬಿಡ್ಲಿ. ಹ್ಮ್. ಒಂದೊಂದು ಹಾಸ್ಪಿಟಲ್ದಾಗ ನಮ್ಮ ಫ್ರೆಂಡ್ಸ್ಗಳನ್ನ ನೋಡಿದ್ವು. ಅವ್ರದ್ದು ಎಲ್ಲರ ಲ್ಯಾಂಗ್ವೇಜ್ ಚಲೋ ಆಗಿತ್ತು ಅಂದ್ರೆ ವಾಪಸ್ ಮತ್ತೆ ಅವರಿಗೆ ಇಲ್ಲೇ ಎಕ್ಸಾಮ್ ಬರಿಸಿ ಅದು ಎಕ್ಸಾಮ್ ಪಾಸ್ ಆಗಲಿಲ್ಲ ಅಂದ್ರೆ ಅವ್ರು ಹೊರಗೆ ಹಾಕ್ಯಾರು. ಅಂಥದ್ದು ಸಿಚುವೇಶನ್ ಭಾಳ ಆಗ್ಯಾವು. ಹ್ಮ್. ಸೊ ಲ್ಯಾಂಗ್ವೇಜ್ ಎಷ್ಟು ಆಗ್ತೈತೆ ಅಷ್ಟು ನಿಮ್ದು ಬೆಸ್ಟ್ ಮಾಡ್ಕೊಂಡು ಇಲ್ಲಿ ಬರೋದು ಚಲೋ ಅಂತನ್ನ. ಹ್ಮ್. ಮತ್ತು ಪ್ರೊಸೆಸಿಂಗು ಮೇನ್ 2 ರಿಂದ 3 ತಿಂಗಳು ಬೇಕು ನಮ್ದೆಲ್ಲ ಡಾಕ್ಯುಮೆಂಟ್ಸ್ ಆಗಿ. ಹ್ಮ್. ಹಿಂದಿ ಕಡೆ ಒಬ್ರವ್ರದ್ದು ವೀಸಾ 1 ವಾರದಾಗ ಬರ್ತೈತಿ. ಅವ್ರದ್ದು 1 ತಿಂಗಳು ಬೇಕಾಗ್ತೈತಿ. ಹ್ಮ್. 2 ತಿಂಗಳು ಬೇಕಾಗೈತಿ. ಹ್ಮ್. ಅದು ವೀಸಾ ಬಿ ಎಷ್ಟು ಬರ್ತೈತಿ ಗೊತ್ತಿಲ್ಲ. ಸೊ ಅದಕ್ಕೆ ನಂಗೆ ಅನಿಸ್ತೈತಿ
ಒಂದ್ ವರ್ಷದಿಂದ ಒಂದ್ 1.5 ವರ್ಷ ರೀ ಎಲ್ಲಾ ಕೂಡಿ ಪ್ರೊಸೆಸಿಂಗ್ ಬೇಕು ಅನಿಸ್ತೈತಿ. ಹ್ಮ್. 6 ತಿಂಗಳದ ನಂತರ ಆಗೋದಿಲ್ಲ ಅನಿಸ್ತೈತಿ. ಸೊ ಈಗ ನೀವು ಜರ್ಮನಿಗೆ ಬೇಕು ಆಸ್ ಅ ನೀ ನರ್ಸಿಂಗ್ ಮುಗಿಸಿದಿ BSc ಆಗಲಿ JNM ಆಗಲಿ ಏನೇನ್ ಡಾಕ್ಯುಮೆಂಟ್ಸ್ ಬೇಕು? ಡಾಕ್ಯುಮೆಂಟ್ಸ್ ಅಂದ್ರ 10th PUC ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕು. ಹ್ಮ್. ಮತ್ತು ಕಾಲೇಜ್ ವತಿಯಿಂದ ಟ್ರಾನ್ಸ್ಕ್ರಿಪ್ಟ್ ಅಂತ ಬರ್ತದೆ ಅದು ಬೇಕು. ಹ್ಮ್. ಮತ್ತೆ ಇದು ನರ್ಸಿಂಗ್ ರಿಜಿಸ್ಟರ್ ಅದೊಂದು ಸರ್ಟಿಫಿಕೇಟ್ ಅದು ಬೇಕು. ಹ್ಮ್. ಪಾಸ್ಪೋರ್ಟ್ ಬರ್ತ್ ಸರ್ಟಿಫಿಕೇಟ್ ಹ್ಮ್. ಇವೆಲ್ಲ ಡಾಕ್ಯುಮೆಂಟ್ಸ್ ಬೇಕು. ಹ್ಮ್. ಮತ್ತೆ ಇವು ಡಾಕ್ಯುಮೆಂಟ್ಸ್ ದಾಗ ಎಲ್ಲ ಹೆಸರ ಡೇಟ್ ಆಫ್ ಬರ್ತ್ ಪ್ಲೇಸ್ ಎಲ್ಲಕ್ಕೆಲ್ಲ ಸೇಮ್ ಇರಬೇಕು. ಹ್ಮ್. ಅಕಸ್ಮಾತ್ ಸ್ವಲ್ಪ ಏನ್ರ ಮಿಸ್ಟೇಕ್ ಇತ್ತಂದ್ರೆ ಬಿ ಕೋರ್ಟ್ದ ಹೋಗಿ ಅಫಿಡೇವಿಟ್ ಬರ್ತೈತಿ. ಹ್ಮ್. ಅದನ್ನ ಮಾಡಿಸ್ಕೊಂಡು ಅಂದ್ರೆ ಬಿ ನಡೀತೈತಿ ನಾವ. ಓಕೆ. ಇವಾಗ ನಾವು ಜರ್ಮನಿ ಬರ್ಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು, 2 ಇಯರ್ಸ್ ಬೇಕು 3 ಇಯರ್ಸ್ ಬೇಕು ಅಂತ ಹೇಳ್ತಾರು. ಅದ್ ನಿಜವಾಗ್ಲೂ ಖರೆ ಐತೇನ? ಅಂದ್ರೆ ಎಕ್ಸ್ಪೀರಿಯನ್ಸ್ ನಾ ಬಿ ವಿತೌಟ್ ಎಕ್ಸ್ಪೀರಿಯನ್ಸ್ ಆಫ್ಟರ್ ಮೈ ನರ್ಸಿಂಗ್ ನಾ ಈ ಕಡೆ ಲ್ಯಾಂಗ್ವೇಜ್ ಕಲ್ತೀನಿ. ಹ್ಮ್. ಆಮೇಲೆ ಇಲ್ಲೇ ಬಂದೇನಿ. ಹ್ಮ್. ಈಗ ನಿಮ್ದು ಎಕ್ಸ್ಪೀರಿಯನ್ಸ್ ಇತ್ತಂದ್ರ ಹಿಂಗ ಸರ್ಜರಿ ಕಾರ್ಡಿಯಾಲಜಿ ಅಂತ ವಾರ್ಡ್ ಕೊಡ್ತಾರು. ಇಲ್ಲದ್ರ ನಾರ್ಮಲ್ ಬೇರೆ ಇದನ್ನ ಜನರಲ್ ವಾರ್ಡ್ ಗತ್ಲೆ ಇರ್ತಾವ ಅಲ್ಲೆಲ್ಲ ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ವಿತೌಟ್ ಎಕ್ಸ್ಪೀರಿಯನ್ಸ್ ಇದ್ದವರು ಬರ್ಬೋದು. ಓಕೆ. ಈಗ ನೀ ಜರ್ಮನ್ ಬಂದ್ಮೇಲೆ ನಿಂಗೆ ಏನೇನ್ ಪ್ರಾಬ್ಲಮ್ಸ್ ಫೇಸ್ ಆಯ್ತು ಮತ್ತೆ ಅದನ್ನ ಹೆಂಗ್ ಫೇಸ್ ಮಾಡಿದಿ? ಅಂದ್ರ ಸ್ಟಾರ್ಟಿಂಗ್ ಬಂದ ಕೂಡಲೇ ಇವ್ರದ್ದು ಮಾತಾಡೋ ಆಕ್ಸೆಂಟ್ ಬೇರೆ ಇರ್ತೈತಿ. ಹ್ಮ್. ಅದೊಂದು ಬಹಳ ಪ್ರಾಬ್ಲಮ್ ಆಯ್ತು. ಇವ್ರದ್ದು ಭಾಷೆ ಏನು ತಿಳಿಯಾಗಿತ್ತು ನನಗ. ಅಷ್ಟೆಲ್ಲ ಕಲ್ತ್ ಬಂದ್ರೆ ಬಿ ಏನೋ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಹ್ಮ್. ಖರೆ ಡೈಲಿ ಅದನ್ನೆಲ್ಲ ಕೇಳಿ ಹಿಂದಿ ಕೆಡ್ಸಿ ನಾವ್ ಬಿ ಇಲ್ಲಿ ಬಂದ್ರೆ ಬಿ ಒಂದ್ ಜರ ಲ್ಯಾಂಗ್ವೇಜ್ ಹಂಗ ಪ್ರಾಕ್ಟೀಸ್ ಮಾಡಿ ಬೇರೆದವ್ರ ಸಂಗಟ ಎಲ್ಲ ಮಾತಾಡಿ ಹ್ಮ್. ನಮ್ದು ಲ್ಯಾಂಗ್ವೇಜ್ ಚಲೋ ಆಯ್ತು. ಈಗೆಲ್ಲ ಮಾತಾಡ್ತಾರು. ಹ್ಮ್. ಆಲ್ಮೋಸ್ಟ್ ಆಲ್ ಒಂದು 90% ಅಬೋ ಎಲ್ಲ ತಿಳಿತೈತಿ. ಹ್ಮ್. ಸೊ ಈಗ ನಾವು ಇರತ್ತವ ಇಲ್ಲಿ ಶ್ವೇಬಿಶ ಮತ್ತು ಬೈರಿಶ್ ಲೋಕಲ್ ಲ್ಯಾಂಗ್ವೇಜ್ ಇದು, ಇದರಿಂದ ಏನ್ ಪ್ರಾಬ್ಲಮ್ ಆಗ್ತೈತೆ ನಿಜವಾಗ್ಲು? ಅಂದ್ರ ಅವ್ರದ್ದು ಪೂರ್ತಿ ವರ್ಡ್ಗಳು ಎಲ್ಲ ಬೇರೆ ಬೇರೆ ಇರ್ತಾವು. ಹ್ಮ್. ಸ್ಟಾರ್ಟಿಂಗ್ ಅವು ಎಲ್ಲ ವರ್ಡ್ಗಳು ತಿಳಿದಿಲ್ಲ. ಹ್ಮ್. ಹಿಂದಿಗೆ ಖರೆ ಡೈಲಿ ಅದನ್ನ ಕೇಳಿ ನಾವು ಕ್ಯಾಚ್ ಮಾಡ್ಕೋಬಹುದು. ಓಕೆ. ಮತ್ತೆ ಕೆಲವೊಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಅಕಾಮಿಡೇಷನ್ ಫ್ರೀ ಕೊಡ್ತಾವ 3.5 ಲಕ್ಷ ಪೇಮೆಂಟ್ ಕೊಡ್ತಾನ ಅಂತಾರು. ಇದು ನಿಜವಾಗ್ಲೂ ಖರೆ ಐತೇನ? ಈಗ ನಮ್ನ ಹಿಡ್ಕೊಂಡ್ ನಮ್ಮನ್ನ ಬಿಟ್ಟ ಒಂದ್ 25ರಿಂದ 30 ಮಂದಿ ನಮ್ಮ ಫ್ರೆಂಡ್ಸ್ ಇಲ್ಲಿ ಜರ್ಮನಿಗೆ ಬಂದವರು. ಹ್ಮ್. ಎಲ್ಲರಿಗೂ ಹಾಸ್ಪಿಟಲ್ ವತಿಯಿಂದ ಅಕಾಮಿಡೇಷನ್ ಕೊಡ್ತಾರ. ಹ್ಮ್. ಆದ್ರ ಬಾಡಿಗೆ ಕಡಿಮೆ ಇರ್ತೈತಿ. ಪೂರ್ತಿ ಫ್ರೀ ಅಂತೂ ಕೊಡೋದಿಲ್ಲ. ಹ್ಮ್. ಖರೆ ಬಾಡಿಗೆ ಕಡಿಮೆ ಇರ್ತೈತಿ. ನೀವು ಹೊರಗೆ ಹುಡುಕ್ಯಾಡಕ್ ಹೋದ್ರೆ ಬಹಳ ತುಟ್ಟೈತಿ. ಹ್ಮ್. ಒಂದ್ ವರ್ಷ ರೀ 6 ತಿಂಗಳಿಂದ ಒಂದ್ ವರ್ಷ ರೀ ಕೊಡ್ತಾರ ಅವ್ರ ಹಾಸ್ಪಿಟಲ್ ಕಡೆಯಿಂದ. ಹ್ಮ್. ಸೊ ಅದ್ ಬಾಡಿಗೆ ಕಡಿಮೆ ಇರ್ತೈತಿ. ಫ್ರೀ ಅಂತೂ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಎಷ್ಟು ಇರ್ಬೋದು ರೆಂಟ್ ಹಾಸ್ಪಿಟಲ್ ವತಿಯಿಂದ? ಅಂದ್ರ ಒಂದ್ 200 ರಿಂದ 300 ಯೂರೋ ತನಕ ಇರ್ತೈತಿ. ಹಾಸ್ಪಿಟಲ್ ಕಡೆದ ಕೊಟ್ರ ಒಂದೊಂದ್ ಕಡೆ ಬಿ ತುಟ್ಟಿ ಬಿ ಅದಾವು, ಒಂದೊಂದ್ ಕಡೆ ಅದಕ್ಕೆ ಕಡಿಮೆ ಬಿ ಅದಾವ. 150 ಯೂರೋ ಕೊಡ್ತಾರು. ಹ್ಮ್. ಅವ್ ಹಾಸ್ಪಿಟಲ್ ಮೇಲೆ ಡಿಪೆಂಡ್. ಸೊ ನೀ ಇಲ್ಲಿ ಬಂದ ಮ್ಯಾಗ ಜರ್ಮನಿ ಹಾಸ್ಪಿಟಲ್ದವ್ರು ನಿಂಗೆ ಏನೇನ್ ಫೆಸಿಲಿಟಿ ಕೊಟ್ಟರು? ಅಂದ್ರ ಸ್ಟಾರ್ಟಿಂಗ್ ಬಂದ್ ಕೂಡಲೇ ರೂಮ್ ಎಲ್ಲ ಕೊಟ್ರು. ರೂಮ್ ಅಟ್ಯಾಚ್ ಕಿಚನ್, ಟಾಯ್ಲೆಟ್, ಬಾತ್ರೂಮ್ ಎಲ್ಲ ಇದ್ದು. ಹ್ಮ್. ಮತ್ತ ಸ್ಟಾರ್ಟಿಂಗ್ ಬಂದ್ ಕೂಡಲೇ ನಮ್ ಪ್ರಾಬ್ಲಮ್ ಆಗಬಾರ್ದತಿ ಹೇಳಿ ಒಂದ್ ವಾರ ಆಗುವಷ್ಟು ಒಂದ್ ಜರ ಅವ್ರ ಜರ್ಮನ್ದವ್ರ ಬ್ರೆಡ್ ಅದ ತಿಂತಾರು ಅಂತಾವ್ ಸಂತೇಶ್ ತಂದ್ ಕೊಟ್ಟಿರ ನಮಗ. ಹ್ಮ್. ಮತ್ತ ನಮ್ದ ಒಂದ್ ವಾರ ಡ್ಯೂಟಿ ಏನ್ ಇಲ್ಲಾಗಿತ್ತು. ಹೊಸ ಹಾಸ್ಪಿಟಲ್ ಎಲ್ಲ ತೋರ್ಸುದ ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಎಲ್ಲ ಮಾಡೋದ ಮಾಡ್ತಿರು.